ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 24ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರುವಂಥ ದಿನ ಇದು. ಈ ದಶಮಿಯ ತಿಥಿ ಈ ದಿನ ರಾತ್ರಿ 7:55 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:23 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 5:24 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಬೆಳಿಗ್ಗೆ 10:22 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 2:01 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:49 ಮಧ್ಯಾಹ್ನ 12:25 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:37 ಬೆಳಿಗ್ಗೆ 9:13 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:51 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:41 ಬೆಳಿಗ್ಗೆ 7:39 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಅದು ಈ ದಿನ ಪ್ರಾತಃ ಕಾಲ 5:46 ಬೆಳಿಗ್ಗೆ 7:27 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ಬಳಸ್ಕೊಳ್ಳಿ. ಇದರಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ಏಕೆಂದರೆ ವ್ಯಾಪಾರಿ ನಿಮಿತ್ತವಾಗಿ ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳು ಕೂಡ ಈ ದಿನದ ಚಗೋದಯದ ಲಾಭದ ಸಮಯದಲ್ಲಿ ಆರಂಭ ಆದರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ವರ್ತಕರು ಪ್ರತಿನಿತ್ಯ ಈ ಚಗೋದಯದ ಲಾಭದ ಸಮಯವನ್ನು ತಿಳ್ಕೊಂಡು ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:48. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಬುಧನಿಂದ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಇದೆ. ನಿಮ್ಮ ಪ್ರಗತಿ ಆಶಾದಾಯಕವಾಗಿರುತ್ತೆ. ಅಂದರೆ ವ್ಯಾಪಾರಿ ಚಟುವಟಿಕೆಗಳು ಗರಿಗೆದರುವಂಥ ಸಂದರ್ಭ ಇದು. ತುಂಬ ಉತ್ಸಾಹದಲ್ಲೇ ಈ ದಿನ ಖರೀದಿ ಪ್ರಕ್ರಿಯೆಯಲ್ಲಿ, ಮಾರಾಟ ಪ್ರಕ್ರಿಯೆಯಲ್ಲಿ ನೀವು ತೊಡಗಿಸ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಬುಧ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು.
ಹಾಗಾಗಿ ಮಾತಿಗೆ ಕಾರಕ ಬುಧ. ಈ ಒಂದು ಸಂದರ್ಭದಲ್ಲೇ ನಿಮ್ಮ ಮಾತಿನಿಂದ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಿ. ಹಾಗೆ ಈ ದಿನ ಹದ ಅರಿತು ಮಾತಾಡದೆ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ದಾಕ್ಷಿಣ್ಯಕ್ಕೂ ಕೂಡ ಒಳಗಾಗುವಂಥದ್ದು ಇದೆ. ಹಾಗಾಗಿ ಮಾತಿಗೆ ಕಟ್ಟು ಬಿದ್ದು ಅವರಿಗೆ ಸೋಲುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಇಲ್ಲಿ ಬುಧನಿಂದ ನಾವು ಬುದ್ಧಿಯನ್ನು ಕಲ್ತ್ಕೊಳ್ಬೇಕು. ಜೊತೆಗೆ ಹಾಸ್ಯ ಪ್ರಜ್ಞೆ ಕೂಡ ಇರುತ್ತೆ. ವಿನೋದ, ಹಾಸ್ಯ ಇದಕ್ಕೂ ಕೂಡ ಕಾರಕ ಬುಧ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷದ ಸಮಯ ಇರುತ್ತೆ. ಹಾಗೆ ಕಲಿಕೆಗೆ ಮತ್ತು ಬರವಣಿಗೆಗೆ ಕಾರಕ ಬುಧ. ಹಾಗಾಗಿ ಈ ದಿನ ಕಷ್ಟಪಟ್ಟು ಓದುವಂಥವ್ರಿಗೆ, ಹಾಗೆ ಕೆಲವು ಮಾಹಿತಿಗಳನ್ನು ಪ್ರತಿನಿತ್ಯ ಹೊಸದಾಗಿ ಕಲೆ ಹಾಕುವಂಥವ್ರಿಗೆ, ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಪ್ರತಿನಿತ್ಯ ನೀವು ಅಪ್ಡೇಟ್ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ತುಂಬ ಲಾಭದ ದಿನ, ಅನುಕೂಲತೆಗಳು ಚೆನ್ನಾಗಿರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ತಂದುಕೊಡುತ್ತೆ. ಈ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 6 ಗಂಟೆಯವರೆಗೆ. ಇನ್ನು ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಇದೆಯಲ್ಲ, ಇದರಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಬೇಡಿ. ಈ ಕಾರ್ಯಗಳ ಬಗ್ಗೆ ಯಾವುದೇ ತೀರ್ಮಾನವನ್ನು ಕೂಡ ಕೈಗೊಳ್ಳಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 54 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 43 ನಿಮಿಷದಿಂದ ಸಂಜೆ 4 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 36 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ತಂಟೆ ತಕರಾರುಗಳಿರಲಿ ಅಥವಾ ಯಾವುದೇ ರೀತಿಯ ಕ್ಲಾರಿಫಿಕೇಷನ್ಗಳಿರಲಿ, ಅದಕ್ಕಾಗಿ ಈ ದಿನ ನೀವು ಸನ್ನದ್ಧರಾಗಬೇಕಾಗತ್ತೆ. ಹಾಗೆ ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ, ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 29 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 38 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 35 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 53 ನಿಮಿಷದಿಂದ ರಾತ್ರಿ 9 ಗಂಟೆ 44 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ, ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಹಾಗಾಗಿ ಈ ದಿನ ಶುಕ್ರ ಹೋರದಲ್ಲಿ ನೀವು ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಕೈಗೊಳ್ಳಬೇಡಿ. ಇನ್ನು ನೆಗೋಷಿಯೇಷನ್ಸ್ಗಾಗಲಿ ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರದಲ್ಲಾಗಲಿ ಶುಕ್ರ ಹೋರದಲ್ಲಿ ಈ ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳನ್ನು ಕೂಡ ಶುಕ್ರ ಹೋರಾದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 1 ನಿಮಿಷದಿಂದ ರಾತ್ರಿ 8 ಗಂಟೆ 53 ನಿಮಿಷದವರೆಗೆ. ಹಾಗೆ ಮಧ್ಯರಾತ್ರಿ 2 ಗಂಟೆ 3 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 55 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಕುಜ ಹೋರ ಬಹಳ ಅದ್ಭುತವಾಗಿದೆ. ಹಾಗೆ ಈ ದಿನ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗಾಗಲಿ ಕುಜ ಹೋರದಿಂದ ಒಳ್ಳೆಯ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ನಿಮಗೆ ತುಂಬ ಫೇವರಬಲ್ ಆಗಿರೋದ್ರಿಂದ ನೀವು ಸಿದ್ಧ ಮಾಡುವಂತಹ ಯಾವುದೇ ರೀತಿಯ ಉತ್ಪನ್ನಗಳಿಗೂ ಕೂಡ ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಳ್ಳೆಯ ಅನುಕೂಲತೆಗಳು ಈ ದಿನ ಸಿಕ್ಕತ್ತೆ.
ಹಾಗಾಗಿ ಈ ದಿನ ಕುಜಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆಯಿಂದ ಸಂಜೆ 7 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅನ್ನೋಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನ ಶ್ರವಣ ಮಾಡೋದ್ರಿಂದ, ಪಂಚಾಂಗವನ್ನ ಪಠಣ ಮಾಡೋದ್ರಿಂದ ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಸಿಕ್ಕತ್ತೆ. ಅದು ಸಾಧ್ಯ ಆಗಲಿಲ್ಲ ಅಂತ ಅನ್ನುವಂಥವ್ರು ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಮುಹೂರ್ತ ನಿಮಗೆ ಸಹಕಾರಿಯಾಗಿರುತ್ತೆ. ಅದನ್ನು ನೀವು ನಿತ್ಯ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ನವಗ್ರಹಗಳಿಂದ ಉಂಟಾಗುವಂತಹ ದೋಷಗಳು ಮತ್ತೆ ಆ ದೋಷಗಳಿಂದ ಉಂಟಾಗುವಂತಹ ಸಮಸ್ಯೆಗಳು ಯಾವ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಹಾಗೆ ಇದಕ್ಕೆ ಕೆಲವೊಂದು ಪರಿಹಾರಗಳು ಕೂಡ ಇದೆ. ಅದನ್ನು ನಿಷ್ಠೆಯಿಂದ ನಾವು ಅನುಸರಣೆ ಮಾಡಿದಾಗ ಅಂಥ ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆ ಆ ದೋಷಗಳಿಂದ ಮುಕ್ತರಾಗ್ಬೋದು ಅನ್ನುವಂಥ ನಂಬಿಕೆ ಕೂಡ ಇದೆ. ಹಾಗಾಗಿನೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ಗ್ರಹ ದೋಷವನ್ನು ಅನುಭವಿಸ್ತಾನೆ ಇರ್ತಾರೆ. ಎಲ್ಲ ಕಾಲದಲ್ಲೂ ಕೂಡ ಈ ಗ್ರಹ ದೋಷಗಳು ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದರಲ್ಲೂ ಈ ಜಾತಕದಲ್ಲಿ ಒಂದು ಗ್ರಹ ಕೆಟ್ಟ ಪ್ರಭಾವ ಮತ್ತೆ ಪಾಪಗ್ರಹದ ಪ್ರಭಾವಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಆ ಗ್ರಹಕ್ಕೆ ಕಾರಣವಾದಂತಹ ರೋಗಗಳು ಬರ್ಬೋದು. ಆ ವ್ಯಕ್ತಿಯ ದೇಹದಲ್ಲಿ ಅದೇ ರೋಗಗಳಿಗೆ ಕಾರಣವಾಗುವಂತಹ ಅಂಶಗಳು ಜಾಸ್ತಿ ಇರುತ್ತೆ. ಹಾಗೆ ಜೀವನದಲ್ಲಿ ಬರುವಂತಹ ಕಠಿಣ ಪರಿಸ್ಥಿತಿಗಳು ಮತ್ತೆ ತೊಂದರೆಗಳೇನಿದೆ ಅದು ಕೂಡ ಈ ಗ್ರಹಗಳ ಸಂಬಂಧವನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತೆ ಆ ಗ್ರಹದ ಪರಿಹಾರಗಳನ್ನ ನಾವು ಮಾಡಿಕೊಳ್ಳೋದ್ರಿಂದ ನಮ್ಮ ಜೀವನವನ್ನ ನಾವು ಶಾಂತಿಯುತವಾಗಿ ಕಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಗ್ರಹಗಳಿಂದ ಉಂಟಾಗುವಂಥ ಸಮಸ್ಯೆಗಳು, ಹಾಗೆ ಅನಾರೋಗ್ಯ ಪರಿಸ್ಥಿತಿ ಇರಬೇಕು ಅಥವಾ ಹಣಕಾಸಿನ ಸ್ಥಿತಿಗತಿಗಳು, ಇಂಥ ವಿಚಾರಗಳಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಅದರಲ್ಲೂ ಈ ಸೂರ್ಯಗ್ರಹ ಏನಾದರೂ ಜಾತಕದಲ್ಲಿ ಬಾಧಿತವಾಗಿದ್ದಂತಹ ಸಂದರ್ಭದಲ್ಲಿ ತಂದೆಯೊಂದಿಗೆ ಮನಸ್ತಾಪಗಳಾಗ್ತಾ ಇರುತ್ತೆ. ತಂದೆಯೊಂದಿಗೆ ದೂರ ಉಳಿಯುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಸರ್ಕಾರಿ ಕೆಲಸದಲ್ಲಿ ತೊಂದರೆಗಳಾಗ್ಬೋದು ಈ ರವಿಯಿಂದ. ಜೊತೆಗೆ ನೇತ್ರ ರೋಗಗಳು ಬರ್ಬೋದು, ಹೃದಯ ರೋಗಗಳು ಬರುವಂಥದ್ದು, ಚರ್ಮ ರೋಗಗಳು, ರಕ್ತದೊತ್ತಡ ಮತ್ತು ಮೂಳೆ ಇದಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಬಾಧಿಸ್ಬೋದು. ಹಾಗಾಗಿ ಜಾತಕದಲ್ಲಿ ಸೂರ್ಯಗ್ರಹ ಏನಾದರೂ ಬಾಧಿತವಾಗಿದೆಯೇ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇಲ್ಲಿ ಚಂದ್ರಗ್ರಹ ಏನಾದರೂ ಜಾತಕದಲ್ಲಿ ಬಾಧೆಗೆ ಒಳಗಾಗಿದ್ದರೆ ಅಂಥವರು ತಾಯಿಯವರ ಜೊತೆಯಲ್ಲಿ ಸದಾ ಮನಸ್ತಾಪಗಳನ್ನು ಹೊಂದಿರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಜೊತೆಗೆ ಅಂಥವ್ರಿಗೆ ನಿದ್ರಾಹೀನತೆ ಇರುತ್ತೆ. ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಬರಲ್ಲ. ಇನ್ನು ಕಫ, ಶೀತ, ನೆಗಡಿ ಮತ್ತು ಸ್ತ್ರೀಯರಾದರೆ ಋತುಸ್ರಾವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಕೆಲವರಿಗೆ ನ್ಯೂಮೋನಿಯಾ ಆಗ್ಬೋದು, ಕೆಲವರಿಗೆ ರಕ್ತವ್ಯಾಧಿಗಳು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಚಂದ್ರಗ್ರಹ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ದಂತಹ ಸಂದರ್ಭದಲ್ಲಿ. ಇನ್ನು ಈ ಮಂಗಳ ಗ್ರಹ ಏನಾದರೂ ಬಾಧಿತವಾಗಿದ್ದರೆ ಅಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಒಡ ಹುಟ್ಟಿದ ಸಹೋದರರ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಗಳು ಕಾಣಿಸ್ಕೊಳ್ಳುತ್ತೆ. ಒಡ ಹುಟ್ಟಿದವರು ಮಾತಾಡಲ್ಲ. ಹಾಗಾಗಿ ಆಸ್ತಿ ಪಾಸ್ತಿ ವಿಚಾರವಾಗಿಯೇ ಮನಸ್ತಾಪಗಳಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅಂಥವರಿಗೆ ಅಂದರೆ ಈ ಕುಜ ಬಾಧಿತವಾಗಿದ್ದಂಥವ್ರಿಗೆ ಬಹಳ ಬೇಗ ಕೋಪ ಬರುತ್ತೆ. ಕಾಲಕಾಲಕ್ಕೆ ಸಣ್ಣ ಪುಟ್ಟ ಅಪಘಾತಗಳು ಆಗ್ತಾನೆ ಇರುತ್ತೆ. ಇನ್ನು ಮೊಡವೆಗಳಾಗುವಂಥದ್ದು, ರಕ್ತ ಕಾಯಿಲೆಗಳು ಬರುವಂಥದ್ದು, ಸಿಡುಬು, ಪೈಲ್ಸ್ ಬರುವಂಥದ್ದು, ಹಾಗೆ ಈ ಹುಣ್ಣುಗಳು ಮೈ ಮೇಲೆ ಆಗಾಗ್ಗೆ ಬರುವಂಥದ್ದು ಕೂಡ ಈ ಕುಜಗ್ರಹದಿಂದಲೇ. ಹಾಗಾಗಿ ಇಲ್ಲಿ ಮೈ ಮೇಲೆ ಕಾಣಿಸಿಕೊಳ್ಳುವಂಥ ರೀತಿಯಲ್ಲಿ ಈ ಹುಣ್ಣುಗಳು ಕಾಣಿಸ್ತಾ ಇದ್ದರೆ ಅದು ಕುಜದೋಷ ಅಂತಲೇ ಹೇಳ್ಬೋದು. ಇನ್ನು ಈ ಬುಧಗ್ರಹ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ರೆ ಅಲ್ಲಿ ಶಿಕ್ಷಣ ಮೊಟಕಾಗುತ್ತೆ. ಅಂದರೆ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಲ್ಲ.
ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಜೊತೆಗೆ ಈ ಗಂಟಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಮೂಗಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಮಾನಸಿಕವಾಗಿ ಗೊಂದಲದಲ್ಲಿರ್ತಾರೆ, ಉನ್ಮಾದ ಸ್ಥಿತಿಯಲ್ಲಿರ್ತಾರೆ, ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ, ಮತ್ತು ವ್ಯಾಪಾರದಲ್ಲೂ ಕೂಡ ಒಂದು ರೀತಿಯ ಪೈಪೋಟಿ ಇರುತ್ತೆ, ಸಂಘರ್ಷಗಳು ಉಂಟಾಗ್ತಾ ಇರುತ್ತೆ. ಹಾಗೆ ಅವರು ಮಾಡುವಂಥ ಆಲೋಚನೆಗಳಲ್ಲೂ ಕೂಡ ತುಂಬ ಅಸ್ಥಿರತೆ ಇರುತ್ತೆ. ಇದರಿಂದ ವ್ಯವಹಾರಗಳು ಸರಿಯಾಗಿ ನಡೆಯಲ್ಲ, ನಡೆದರೂ ಕೂಡ ಲಾಭ ಇರಲ್ಲ. ಹಾಗಾಗಿ ಹಲವಾರು ಸಮಸ್ಯೆಗಳಿಗೆ ಈ ಪೀಡಿತ ಬುಧ ಗ್ರಹ ಕಾರಣನಾಗಿರ್ತಾನೆ. ಇನ್ನು ಗುರುಗ್ರಹ ಏನಾದರೂ ಜಾತಕದಲ್ಲಿ ಪೀಡಿತನಾಗಿದ್ದರೆ ಅಥವಾ ಗುರು ಬಾಧಿಸುವಂತಹ ಸಂದರ್ಭದಲ್ಲಿ ಆದಾಯ ಕಡಿಮೆ ಆಗುತ್ತೆ ಆ ವ್ಯಕ್ತಿಗೆ ಅಥವಾ ಕುಟುಂಬಕ್ಕೆ. ಇನ್ನು ವಿವಾಹ ವಿಳಂಬ ಆಗುವಂಥದ್ದು, ಕಿವಿಗೆ ಸಂಬಂಧಪಟ್ಟಂತಹ ಸೋಂಕು ರೋಗಗಳು ಬರ್ಬೋದು. ಪೂಜೆಯಲ್ಲಿ ಆಸಕ್ತಿ ಇರಲ್ಲ, ಅಂದರೆ ದೇವರ ಪೂಜೆ ಮಾಡುವಂಥದ್ದಾಗಲಿ, ದೇವಸ್ಥಾನಕ್ಕೆ ಹೋಗುವಂಥದ್ದಲ್ಲಾಗಲಿ ಅವರಿಗೆ ಆಸಕ್ತಿ ಕ್ರಮೇಣ ಕಡಿಮೆ ಆಗಿಬಿಡುತ್ತೆ. ಇನ್ನು ಕೂಡಿಟ್ಟ ಸಂಪತ್ತಿನ ವ್ಯಯ ಜಾಸ್ತಿ ಆಗುವಂಥದ್ದು, ಅಂದರೆ ಉಳಿತಾಯ ಮಾಡಿರುವಂಥ ಹಣ ಕೂಡ ಖರ್ಚಾಗ್ತಾ ಇರುತ್ತೆ. ಮಕ್ಕಳು ವಿಳಂಬವಾಗಿ ಜನಿಸುವಂಥದ್ದು, ಮತ್ತು ಉದರ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಸಂಧಿವಾತ ಇರ್ಬೋದು, ನಿದ್ರಾಹೀನತೆ ಇರ್ಬೋದು, ಮಲಬದ್ಧತೆ ಇರ್ಬೋದು. ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಈ ಗುರು ಸಮಸ್ಯೆಗೆ ಒಳಗಾದಾಗ. ಇನ್ನು ಶುಕ್ರ ಗ್ರಹ ಏನಾದರೂ ಬಾಧಿತವಾಗಿದ್ದರೆ ಜೀವನದಲ್ಲಿ ಸೌಕರ್ಯದ ಕೊರತೆಗಳು ಉಂಟಾಗುವಂಥದ್ದಿದೆ. ಇನ್ನು ಹೆಂಡತಿಯೊಂದಿಗೆ ದೂರವಾಗುವಂಥದ್ದಾಗಲಿ, ವಾಹನ, ಮನೆ ಇತ್ಯಾದಿ ಸಮಸ್ಯೆಗಳು, ವಾಹನ ಆಗಾಗ್ಗೆ ಕೆಟ್ಟು ನಿಲ್ಲುವಂಥದ್ದು. ಇನ್ನು ಮನೆ ದುರಸ್ತಿಗೆ ಬರುತ್ತೆ, ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಪದೇ ಪದೇ ಆ ಮನೆಯನ್ನು ಬದಲಾವಣೆ ಮಾಡುವಂಥದ್ದಾಗಲಿ, ಮನೆಯಲ್ಲಿ ದುರಸ್ತಿ ಕಾರ್ಯಗಳನ್ನು ಮಾಡುವಂಥದ್ದಾಗಲಿ ಆಗ್ತಾನೆ ಇರುತ್ತೆ. ಇದರಿಂದ ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ಮೂತ್ರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ಬೋದು. ಇನ್ನು ಗರ್ಭಾಶಯದ ರೋಗಗಳು ಕೂಡ ಬರ್ಬೋದು ಈ ಶುಕ್ರ ಗ್ರಹ ಪೀಡಿತನಾಗಿರುವಂಥ ಸಂದರ್ಭದಲ್ಲಿ. ಇನ್ನು ಶನಿಗ್ರಹ ಬಾಧಿತರಾಗಿದ್ದರೆ ಉದ್ಯೋಗಕ್ಕೆ ತೊಂದರೆ ಆಗುತ್ತೆ. ಜೊತೆಗೆ ಈ ವ್ಯಾಪಾರದಲ್ಲಾಗಲಿ ಅಥವಾ ಉದ್ಯೋಗದಲ್ಲಾಗಲಿ ನಷ್ಟಗಳು ಕಾಣಿಸುವಂಥದ್ದು. ಇನ್ನು ಕಾರ್ಖಾನೆಗಳನ್ನು ಇಟ್ಕೊಂಡಿರುವಂಥವ್ರಿಗೆ ಮೊದಲು ಆರಂಭದಲ್ಲಿ ಸ್ವಲ್ಪ ಲಾಭಾಂಶ ಸಿಕ್ಕಿದ್ರೂ ಕೂಡ ಕ್ರಮೇಣ ಅದು ನಷ್ಟದಲ್ಲಿ ಪರ್ಯವಸಾನ ಆಗುತ್ತೆ. ಇನ್ನು ಈ ಕಾಲಿನ ತೊಂದರೆಗಳು ಉಂಟಾಗುವಂಥದ್ದು, ಜಾಯಿಂಟ್ಸ್ ಪೇಯ್ನ್ ಬರುತ್ತೆ, ಪಾದಗಳು ಉರಿ ಬರುವಂಥದ್ದು, ಹಾಗೆ ನಡಿಲಿಕ್ಕೆ ಆಗದಂಥ ಸ್ಥಿತಿ ಬರುವಂಥದ್ದು ಕೂಡ ಇದೆ. ಇನ್ನು ವಾಯು ಅಸ್ವಸ್ಥತೆ ಆಗುವಂಥದ್ದು, ಪ್ರೇತಗಳ ಭಯ ಇರುತ್ತೆ, ಕೀಲು ಮತ್ತು ಮೂಳೆಗಳಲ್ಲಿ ತೊಂದರೆ ಆಗುವಂಥದ್ದು. ಈ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇಲ್ಲಿ ಶನಿಗ್ರಹ ಏನಾದರೂ ಬಾಧಿತವಾಗಿದ್ದರೆ. ಇನ್ನು ರಾಹುಗ್ರಹ ಏನಾದರೂ ಜಾತಕದಲ್ಲಿ ಬಾಧಿತವಾಗಿದ್ದರೆ ಅದರಿಂದ ಚರ್ಮ ರೋಗಗಳು ಉಂಟಾಗುವಂಥದ್ದು ಇದೆ. ಇನ್ನು ಮನಸ್ಸಿನಲ್ಲಿ ವಿಕಾರವಾದಂಥ ಒಂದು ಭಯ ಇರುತ್ತೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಆಸಕ್ತಿ ಕಡಿಮೆ ಇರುತ್ತೆ. ಜೊತೆಗೆ ಇಲ್ಲಿ ಪ್ರೇತಗಳ ಭಯ ಇರ್ಬೋದು, ವಿನಾಕಾರಣ ಭಯ, ಮನಸ್ಸಿನಲ್ಲಿ ಏನೋ ಆಗ್ಬಿಡುತ್ತೆ ಅನ್ನುವಂಥ ಆತಂಕ ಜಾಸ್ತಿ ಇರುತ್ತೆ. ಇನ್ನು ಕೀಲುಗಳಲ್ಲಿ ನೋವು ಬರ್ಬೋದು, ಕೆಲವರಿಗೆ ಕುಷ್ಠರೋಗ ಬರುವಂಥದ್ದು, ಜೊತೆಗೆ ಅಹಂಕಾರದಿಂದ ಅವರು ವರ್ತಿಸೋದ್ರಿಂದ ಜನರನ್ನು ದೂರ ಮಾಡಿಕೊಳ್ಳುವಂಥ ಒಂದು ಪ್ರಸಂಗಗಳು ಕೂಡ ಬರುತ್ತೆ. ಈ ಜನ ದೂರ ಆದಾಗ ಒಂಟಿತನ ಕಾಡುತ್ತೆ, ಅಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ. ಹಾಗಾಗಿ ಮಾನಸಿಕ ಅಸ್ವಸ್ಥತೆಗೂ ಕೂಡ ಇದು ಪರೋಕ್ಷವಾಗಿ ಕಾರಣ ಆಗುತ್ತೆ. ಇನ್ನು ಈ ಕೇತುಗ್ರಹ ಏನಾದರೂ ಬಾಧಿತವಾಗಿದ್ದರೆ ರಕ್ತದಲ್ಲಿ ದೋಷಗಳು ಕಾಣಿಸ್ಕೊಳ್ಳುತ್ತೆ, ವಾಮಾಚಾರದಿಂದ ತೊಂದರೆಗಳಾಗುತ್ತೆ ಅವ್ರಿಗೆ. ಹಾಗಾಗಿ ಮಾನಸಿಕ ನೆಮ್ಮದಿ ಇಲ್ಲದೆ ಯಾರೋ ಏನೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನುವಂಥ ಒಂದು ಭಯ ಅವರನ್ನು ಕಾಡ್ತಾ ಇರುತ್ತೆ. ಇನ್ನು ಸಾಂಕ್ರಾಮಿಕ ರೋಗಗಳು ಬರಬಹುದು, ಸಿಡುಬು, ಈ ಮೈ ಮೇಲೆ ಅಥವಾ ಚರ್ಮದ ಮೇಲೆ ಗುಳ್ಳೆಗಳು ಬರುವಂಥದ್ದು, ಚರ್ಮದ ಸೋಂಕಿರ್ಬೋದು, ಕಾಲರ ಅಥವಾ ಯಾವುದೋ ರೀತಿಯ ಹುಣ್ಣುಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಅನೇಕ ರೀತಿಯ ಸಮಸ್ಯೆಗಳು ಇದರಿಂದ ಉಂಟಾಗುತ್ತೆ. ಮತ್ತು ಆಗಾಗ್ಗೆ ಅಪಘಾತಗಳಿಗೂ ಕೂಡ ಗುರಿಯಾಗುವಂಥ ಸಂದರ್ಭಗಳು ಬರಬಹುದು. ಒಟ್ಟಾರೆ ಈ ನವಗ್ರಹಗಳಿಂದ ಉಂಟಾಗುವಂಥ ಈ ಆರೋಗ್ಯದ ಸಮಸ್ಯೆಗಳೇನಿದೆ ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಏಕೆಂದರೆ ಆರೋಗ್ಯವೇ ಭಾಗ್ಯ. ನಮಗೆ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಆರೋಗ್ಯ ಬಹಳ ಮುಖ್ಯ. ಅದಕ್ಕಾಗಿ ಮನುಷ್ಯ ಮೊದಲು ಆರೋಗ್ಯವನ್ನು ಬಯಸಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ನಂತರದಲ್ಲಿ ಉಳಿದದ್ದೆಲ್ಲ. ಹಾಗಾಗಿ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಡು ಅಂತ ಹೇಳೋ ಮೊದಲು ನಾವು ಕೇಳ್ಕೊಳ್ಬೇಕಾಗಿರುವಂಥದ್ದು ಆರೋಗ್ಯವನ್ನು ಕೊಡು.
ಆಯುಸ್ಸನ್ನು ಕೊಡು, ಹಾಗೆ ಅದನ್ನು ಅನುಭವಿಸಲಿಕ್ಕೆ ಸಂಪತ್ತನ್ನು ಕೊಡು ಅಂತ ಹೇಳಿ ಭಗವಂತನಲ್ಲಿ ಮೊರೆ ಇಡುವಂಥ ಒಂದು ಪ್ರಸಂಗ ಈಗ ಬರ್ತಾ ಇರುವಂಥದ್ದು. ಅದಕ್ಕಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ನವಗ್ರಹಗಳಿಂದ ಉಂಟಾಗುವಂಥ ಈ ರೋಗ ಬಾಧೆಗಳೇನಿದೆ ಅದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಈ ನವಗ್ರಹಗಳಿಂದ ಉಂಟಾಗುವಂಥ ಈ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರಗಳಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದನ್ನು ನೀವು ಅನುಸರಣೆ ಮಾಡಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ. ಆಗ ಆ ಗ್ರಹ ದೋಷಗಳು ನಿವಾರಣೆಯಾಗುತ್ತೆ, ಆರೋಗ್ಯಕ್ಕೂ ಕೂಡ ವೃದ್ಧಿಸುತ್ತೆ, ಜೊತೆಗೆ ಕೆಲಸ ಮಾಡುವಂಥ ಒಂದು ಉತ್ಸಾಹ, ಹುಮ್ಮಸ್ಸು ಹೆಚ್ಚಾಗುತ್ತೆ. ತನ್ಮೂಲಕ ನಾವು ಮಾಡುವಂತಹ ಕೆಲಸದಲ್ಲಿ ಶ್ರೇಯಸ್ಸು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಶುಭ ಫಲಗಳ ಯೋಗ ಇರುವಂಥ ದಿನ, ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಈ ದಿನ ಸಮಾಜದಲ್ಲಿರುವಂಥ ಹಿರಿಯರ, ಗಣ್ಯರ, ರಾಜಕಾರಣಿಗಳ ಸಹಕಾರವನ್ನು ಕೂಡ ಪಡ್ಕೊಳ್ಳುವಂಥ ಒಂದು ದಿನ. ಹಾಗಾಗಿ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ಈ ದಿನ ಒಂದು ಪ್ರಮುಖವಾದಂಥ ಸಮಸ್ಯೆಯೊಂದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಅದರಿಂದ ನಿಮಗೆ ಹೆಚ್ಚಿನ ಧನಲಾಭ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಒಂದು ಮಕ್ಕಳ ಸಮಸ್ಯೆಯ ಬಗ್ಗೆ ಬಹಳಷ್ಟು ನೀವು ಪ್ರಯತ್ನ ಪಡುವಂಥದ್ದು, ಅದರ ಪರಿಹಾರಕ್ಕಾಗಿ ಈ ದಿನ ಹೆಚ್ಚಿನ ಸಮಯವನ್ನು ವಿನಿಯೋಗ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮಿಂದ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳು ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡುತ್ತೆ. ಜೊತೆಗೆ ಈ ದಿನ ನಿಮ್ಮ ದೃಷ್ಟಿ ಗುರಿ ಸಾಧನೆ ಮಾಡುವಂಥ ಒಂದು ನಿಟ್ಟಿನಲ್ಲೇ ಇರುವಂಥದ್ದು. ಅದಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಚೆನ್ನಾಗಿದೆ. ಪತಿ ಪತ್ನಿಯರ ಮಧ್ಯೆ ಒಂದು ಒಳ್ಳೆಯ ತಿಳುವಳಿಕೆ ಮೂಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಉತ್ತಮವಾದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಆ ಫಲವನ್ನು ಬಹಳ ಚೆನ್ನಾಗಿ ಈ ದಿನ ಅನುಭವಿಸುವಂಥದ್ದು. ಹಾಗೆ ನಾಳೆಗಾಗಿ ಮಾಡುವಂಥ ಒಂದು ಪೂರ್ವ ಸಿದ್ಧತಾ ಕಾರ್ಯಗಳು ಕೂಡ ಬಹಳ ಅದ್ಭುತವಾಗಿರುತ್ತೆ. ಇನ್ನು ಈ ದಿನ ವಿಹಾರಕ್ಕಾಗಿ, ವಿನೋದಕ್ಕಾಗಿ, ಸಂತೋಷಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗಬಹುದು. ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ಕೂಡ ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಗತಿದಾಯಕವಾಗಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಪ್ರಯಾಣದಲ್ಲಾಗಲಿ, ಈ ದಿನದ ಪ್ರಯತ್ನದಲ್ಲಾಗಲಿ ನಿಮಗೆ ನಿಮ್ಮಿಚ್ಛೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸಮಸ್ಯೆಯ ಮೂಲದವರೆಗೂ ಕೂಡ ನೀವು ಹೋಗ್ತೀರಿ. ಏಕೆಂದರೆ ಸಮಸ್ಯೆಯನ್ನು ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಬಯಕೆ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಯಾರನ್ನೂ ಕೂಡ ನಂಬಲ್ಲ, ಯಾರನ್ನೂ ಕೂಡ ಅವಲಂಬಿಸಲ್ಲ. ಹಾಗಾಗಿ ಸ್ವತಂತ್ರವಾಗಿ ಕಾರ್ಯಗಳಾಗೋದ್ರಿಂದ ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ನಿಮ್ಮ ಪ್ರತಿಸ್ಪರ್ಧಿಗಳಿದ್ದಾರಲ್ಲ, ವ್ಯಾಪಾರದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಮನೆಗೆ ಬಂದರೂ ಅಲ್ಲೂ ಕೂಡ ಯಾರೋ ಒಬ್ಬರು ನಿಮಗೆ ಪ್ರತಿಸ್ಪರ್ಧಿಗಳು ಇರ್ತಾರೆ. ಅಂಥವರ ಬಗ್ಗೆ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ವ್ಯವಹಾರಗಳನ್ನು ಅವರ ಜೊತೆಯಲ್ಲಿ ಇಟ್ಕೊಳ್ಳದೆ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಮನಸ್ಸು ಸಂತುಷ್ಟವಾಗಿರಬೇಕು, ಸಂತೃಪ್ತಿಯಾಗಿರಬೇಕು. ಅದಕ್ಕಾಗಿ ನಿಮ್ಮ ಪತಿ ಅಥವಾ ಪತ್ನಿಯ ಸಹಾಯ ನಿಮಗೆ ತುಂಬ ಬೇಕಾಗುತ್ತೆ. ಅದನ್ನು ಹೇಗೋ ಪಡ್ಕೊಳ್ತೀರಿ. ಆದರೆ ಸಾಧಾರಣವಾಗಿ ಇರುವಂಥ ಮನೆಯ ವಾತಾವರಣ ಏನಿದೆ ಅದರಲ್ಲಿ ಈ ದಿನ ನೀವು ವಿಶೇಷವಾಗಿರುವಂಥದ್ದನ್ನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ದಾರಿನೇ ಬೇರೆ ರೀತಿಯಲ್ಲಿ ಇರಬೇಕಾಗತ್ತೆ. ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ಈ ದಿನ ಬೇಕಾಗುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಸ್ನೇಹಿತರ ಬೆಂಬಲವನ್ನು ಪಡ್ಕೊಂಡು ಮುಂದುವರಿಯುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರವಾಸ ಹೋಗುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ಹಾಗೆ ಧಾರ್ಮಿಕ ಕಾರ್ಯಗಳು, ಆಧ್ಯಾತ್ಮಿಕ ವಿಚಾರಗಳು ಇದರಲ್ಲಿ ಹೆಚ್ಚು ಆಸಕ್ತಿ ಇರುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಮನಃಶಾಂತಿಗಾಗಿ ಒಂದು ಹಂತಕ್ಕೆ ಇದೆಲ್ಲವೂ ಕೂಡ ಬೇಕಾಗುತ್ತೆ. ಅದನ್ನು ಅಳವಡಿಸ್ಕೊಳ್ಳಿ, ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳಿ.
ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. 5ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಪೂರ್ಣವಾದಂಥ ಫಲಿತಾಂಶವನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಕೆಲಸಗಳು ಮಧ್ಯಕ್ಕೆ ನಿಲ್ಲುವಂಥದ್ದು, ಅರ್ಧಕ್ಕೆ ನಿಲ್ಲತ್ತೆ, ಇಲ್ಲ ಕೆಲವೊಂದು ಪ್ರಾರಂಭವೇ ಆಗಲ್ಲ. ಅಂಥ ಒಂದು ವಿಚಿತ್ರವಾದಂಥ ಸ್ಥಿತಿ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಈ ದಿನ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ. ಏಕೆಂದರೆ 3ನೇಯವರ ಕೈವಾಡ ಅಲ್ಲಿದೆ. ಜೊತೆಗೆ ನಿಮ್ಮ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಸಂಗಾತಿ ಅಥವಾ ಪ್ರೀತಿ ಪಾತ್ರರ ಸಲಹೆ ಸಕಾಲಕ್ಕೆ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ವಾತಾವರಣ ಏನಿದೆ ಸ್ವಲ್ಪ ಬಿಗುವಿನಿಂದಲೇ ಕೂಡಿರುವಂಥದ್ದು. ಹಾಗೆ ಈ ದಿನದಲ್ಲಿ ನೀವು ಯಾರ ಮಾತನ್ನು ಕೂಡ ಹೆಚ್ಚು ನಂಬಲ್ಲ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನೀವು ಪಡ್ಕೊಳ್ಬೇಕಾದಂಥ ಸಲಹೆಯನ್ನು ಕೂಡ ನೀವು ತಿರಸ್ಕರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರೊಂದಿಗೆ ಈ ದಿನ ವಿವಾದಗಳೇನಾದರೂ ಇದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ರಾಜಿ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಅದಕ್ಕಾಗಿ ನೀವು ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಸಂಬಂಧಗಳಾಗಲಿ, ನಿಮ್ಮ ನೆಟ್ವರ್ಕ್ ಆಗಲಿ ವಿಸ್ತರಣೆಯಾಗುವಂಥ ಅವಕಾಶಗಳು ಕೂಡ ಇದೆ. ಅಲ್ಲಿ ಹೊಸಬರ ಪರಿಚಯ ಆಗುತ್ತೆ. ಹಾಗಾಗಿ ಹೊಸಬರನ್ನು ಅತಿಯಾಗಿ ನಂಬುವಂಥದ್ದನ್ನು ಮಾಡಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೇನೋ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆದರೆ ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಬೇಕು, ಅದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಹಾಗಾಗಿ ಆಪರ್ಚುನಿಟೀಸ್ ಬಂದಾಗ ಅಲರ್ಟ್ ಆಗಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮಗೆ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು ಇದೆ, ಮೋಟಿವೇಶನ್ ಇದೆ, ಒಳ್ಳೆಯ ಮಾತನ್ನು ಈ ದಿನ ಕೇಳಿಸ್ಕೊಳ್ತೀರಿ. ಅದೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಅವಕಾಶಗಳು ಇರುವಂಥದ್ದು. ಇದನ್ನೆಲ್ಲ ನೀವು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ನಿರಾಸಕ್ತಿ ಇರುತ್ತೆ. ಅಷ್ಟೊಂದು ಒಂದು ಚಟುವಟಿಕೆ ಅನ್ನುವಂಥದ್ದು ಇರಲ್ಲ. ಹಾಗೆ ಈ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಒಂದು ವಾಗ್ಜರಿಯನ್ನು ತೋರಿಸಲಿಕ್ಕೆ ಅವಕಾಶಗಳೇನೋ ಇದೆ. ಅಲ್ಲೂ ಕೂಡ ಒಂದು ಸೋಮಾರಿತನ ನಿಮ್ಮನ್ನು ಕಾಡುತ್ತೆ. ಇನ್ನು ಕ್ಲಿಷ್ಟಕರವಾದಂತಹ ಕೆಲಸ ಕಾರ್ಯಗಳು ನಿಮ್ಮ ಹೆಗಲಿಗೆ ಬರುವಂಥದ್ದು, ಜವಾಬ್ದಾರಿ ಜಾಸ್ತಿ. ಆದರೆ ಅದನ್ನು ನೀವು ನಿರ್ವಹಣೆ ಮಾಡುವಲ್ಲಿ ವಿಫಲರಾಗುವಂಥದ್ದು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹೆಚ್ಚಿನ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಎಲ್ಲೋ ಅಲ್ಪ ಸ್ವಲ್ಪ ಕೆಲಸಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ತಾಯಿಯವರೇನಾದರೂ ಇದ್ದರೆ ಅವರಿಂದ ಒಳ್ಳೆಯ ಸಲಹೆಯನ್ನೇನೋ ಪಡ್ಕೊಳ್ತೀರಿ. ಆದರೆ ಅದನ್ನು ಕೇಳಿಸ್ಕೊಂಡು ಅಳವಡಿಸ್ಕೊಳ್ಳುವಂಥ ಒಂದು ತಾಳ್ಮೆ ನಿಮಗೆ ಬರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಅಭಿಪ್ರಾಯ ಮತ್ತು ನಿಮ್ಮ ಅಭಿಪ್ರಾಯ ಎರಡಕ್ಕೆ ಹೊಂದಾಣಿಕೆ ಆಗಲ್ಲ. ಎಲ್ಲೋ ಒಂದು ಕಡೆ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿಲ್ಲ. ಹಾಗಾಗಿನೇ ಭಿನ್ನಾಭಿಪ್ರಾಯಗಳು ಬೇಗ ಕ್ರಾಪ್ ಅಪ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಅಧಿಕ ಆಗದಂತೆ ನೋಡಿಕೊಳ್ಳುವಂಥದ್ದು ಬಹಳ ಸೂಕ್ತವಾಗಿದೆ ಈ ಸಂದರ್ಭದಲ್ಲಿ. ಇನ್ನು ಕೆಲವೊಂದು ವಿಚಾರಗಳನ್ನು ನೀವು ಬಹಳ ಬೇಗ ಪರಿಹಾರ ಮಾಡಿಕೊಳ್ಬೇಕು, ನಂತರ ಪಶ್ಚಾತ್ತಾಪ ಪಡುವಂಥದ್ದು ತಪ್ಪತ್ತೆ. ಹಾಗಾಗಿ ಯಾವ ಕೆಲಸ ಕ್ಲಿಷ್ಟಕರವಾಗಿದೆ, ಯಾವುದು ತುರ್ತಾಗಿ ಆಗಬೇಕಾಗಿದೆ, ಅದಕ್ಕೆ ಅಂಟಿಕೊಂಡಿರುವಂಥ ಸಮಸ್ಯೆ ಏನು, ಅದರ ನಿವಾರಣೆ ಹೇಗೆ, ಇದನ್ನು ಈ ದಿನ ನೀವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನೀವು ವ್ಯಕ್ತಿಯನ್ನು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ಮನಸ್ಸು ಮಾಡಿ. ಜೊತೆಗೆ ಮಕ್ಕಳ ಜೊತೆ ಸ್ವಲ್ಪ ಸೌಹಾರ್ದಯುತವಾಗಿ ವರ್ತಿಸುವಂಥದ್ದು ಉತ್ತಮ. ಎಲ್ಲೂ ಕೂಡ ಯಾರ ಬಳಿಯೂ ಕೂಡ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ವಾದ ವಿವಾದಕ್ಕೆ ಈ ದಿನ ನೀವು ತೆರೆ ಎಳೆಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಅಲ್ಲಿಗೆ ಮನಸ್ಸಿಗೆ ಸಮಾಧಾನ ಇದೆ. ಹಾಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ
ನೀವು ಪ್ರಸಿದ್ಧಿಗೆ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಗೌರವ ಹೆಚ್ಚಳ ಆಗುವಂಥದ್ದು, ತನ್ಮೂಲಕ ನಿಮಗೆ ಸಂತೋಷ. ಹಾಗೆ ನಿಮ್ಮನ್ನು ಯಾರು ತಪ್ಪಾಗಿ ಅರ್ಥೈಸಿದ್ರು ಅಂಥವ್ರಿಗೆ ಈ ದಿನ ನಿಜ ಸ್ಥಿತಿ ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ. ಅವರು ಕೂಡ ನಿಮ್ಮ ಬಗ್ಗೆ ಸದಭಿಪ್ರಾಯವನ್ನು ಹೊಂದಿರ್ತಾರೆ, ಗೌರವ ಸಮರ್ಪಣೆ ಕೂಡ ಆಗುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಊಹಾಪೋಹಗಳಿಗೆ ಆಸ್ಪದ ಕೊಡಬೇಡಿ. ಗಾಳಿ ಸುದ್ದಿ ಅದನ್ನು ಎಂಟರ್ಟೈನ್ ಮಾಡಬೇಡಿ. ಈ ದಿನ ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಪ್ರೋಗ್ರೆಸ್ ಆಯಿತು, ಇಷ್ಟರಲ್ಲೇ ಈ ದಿನ ಹೆಚ್ಚಿನ ಸಮಯವನ್ನು ನೀವು ಕಳಿಬೇಕಾಗತ್ತೆ. ಇನ್ನು ಹಣಕಾಸಿನ ವ್ಯವಹಾರ ಸುಗಮವಾಗಿ ಸಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನೆಮ್ಮದಿ ಇದೆ ಈ ದಿನ, ಏಕೆಂದರೆ ವ್ಯವಹಾರಗಳು ಬಹಳ ವೇಗವಾಗಿ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಇನ್ನು ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಪ್ರಯತ್ನಪೂರ್ವಕವಾಗಿಯೇ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ಪ್ರಯತ್ನವನ್ನೇ ಮಾಡಬೇಡಿ, ಕೆಲಸ ಹಾಗೆ ಆಗುತ್ತೆ. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರ ಆಶೀರ್ವಾದ ಈ ದಿನ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಜೊತೆಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದಂಥ ಒಂದು ಪ್ರಗತಿ ಸಾಧನೆ ಮಾಡ್ತೀರಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುತ್ತೆ. ಇದು ನಿಮಗೆ ಸ್ವಲ್ಪ ಆಯಾಸ ತರಬಹುದು, ಆದರೂ ಕೂಡ ಮನಸ್ಸಿನಲ್ಲಿ ಒಂದು ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಇದೆ. ಹಾಗೆ ವಿಶ್ರಾಂತಿಯ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಧನಸ್ಥಾನ, ಕುಟುಂಬ ಸ್ಥಾನ ಅಲ್ಲಿ ಚಂದ್ರ ಇದ್ದರೆ ಈ ದಿನ ಸ್ವಲ್ಪ ಒತ್ತಡಗಳಿರುತ್ತೆ. ಹಣಕಾಸಿನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿರುತ್ತೆ. ಅದನ್ನು ಎಷ್ಟೇ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ಹೋದರೂ ಕೂಡ ಅಲ್ಲಿ ನಿಮಗೆ ಸೋಲು ಕೂಡ ಇರುವಂಥದ್ದು. ಹಾಗಾಗಿ ಈ ದಿನದ ಪ್ರಯತ್ನ ಅಷ್ಟೊಂದು ಫಲವನ್ನು ಕೊಡಲ್ಲ, ವೃಥ ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಸುಲಭವಾಗಿ ಯಾವುದೂ ಕೂಡ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಸುಮ್ಮನಿದ್ರೂ ಕೂಡ ಕೆಲವರಿಗೆ ಸೌಕರ್ಯ ಇದೆ, ಕಷ್ಟಪಟ್ಟರೂ ಕೂಡ ನಿಮಗೆ ಸೌಕರ್ಯ ಸಿಕ್ಕುವಂಥದ್ದು ಕಷ್ಟ. ಅಂಥ ಒಂದು ಸನ್ನಿವೇಶದಲ್ಲಿ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡಲೇಬೇಕಾಗತ್ತೆ. ಏಕೆಂದರೆ ನಿಮ್ಮ ಕಷ್ಟ ಸುಖದ ಸಂದರ್ಭದಲ್ಲಿ ಇರುವಂಥವರು ನಿಮ್ಮವರು ಮಾತ್ರ, ನಿಮ್ಮ ಹತ್ತಿದವರು, ನಿಮ್ಮ ಕುಟುಂಬದವರು. ಅವರ ಕಡೆ ಈ ದಿನ ಹೆಚ್ಚು ಕಾಳಜಿ ಕಳಕಳಿಯನ್ನು ಇಟ್ಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ. ಎಷ್ಟರ ಮಟ್ಟಿಗೆ ಆತ್ಮತೃಪ್ತಿ ಸಿಗ್ತಾ ಇದೆ ಅನ್ನುವಂಥ ವಿಚಾರ. ಒಂದು ವೇಳೆ ಅದಿನ್ನೂ ಸಿಕ್ಕಿಲ್ಲ ಅಥವಾ ಸಿಕ್ಕಿರೋವಂಥದ್ದು ಅದರ ಪ್ರಮಾಣ ಕಡಿಮೆ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಅಂತರವಲೋಕನ ಮಾಡಿಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಭಗವಂತ ಕೊಟ್ಟಿರುವಂಥದ್ದನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಇಷ್ಟ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಮೇಲಧಿಕಾರಿಗಳ ಮಾತಿನಂತೆ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಒತ್ತಡ ಇದೆ, ಸ್ವಲ್ಪ ದಾಕ್ಷಿಣ್ಯ ಇದೆ, ಆದರೂ ಕೂಡ ಸಂತೋಷದಿಂದ ಕೆಲಸಗಳನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂತೋಷ ಇದೆ. ಹಾಗೆ ಈ ದಿನ ಮನೆಯಲ್ಲೂ ಕೂಡ ಕೆಲವೊಂದು ಮಂಗಳಕರವಾದಂಥ ಕಾರ್ಯಕ್ರಮಗಳಾಗಬೇಕು. ಅದರ ಪೂರ್ವ ಸಿದ್ಧತೆ, ಮಾತುಕತೆ, ಚರ್ಚೆ ಇದರಲ್ಲಿ ಭಾಗವಹಿಸುವಂಥದ್ದು ಇದೆ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ ಹೆಚ್ಚಿನ ಜವಾಬ್ದಾರಿಗಳು ಬರುತ್ತೆ. ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಮೇಲಧಿಕಾರಿಗಳ ಬೆಂಬಲ ಕೂಡ ನಿಮಗೆ ವ್ಯಕ್ತವಾಗುತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ದೈವಿಕ ಚಿಂತನೆ ಒಂದು ರೀತಿಯಲ್ಲಿ ವಿಪರೀತ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಕಷ್ಟದ ವಿಚಾರಗಳು ಅಂತ ಬಂದರೆ ಅದನ್ನು ಬಗೆಹರಿಸಲಿಕ್ಕೆ ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಬಹಳ ಶಿಸ್ತುಬದ್ಧವಾಗಿ ಜೀವನವನ್ನು ನಡೆಸುವಂಥದ್ದು, ಹೊಸ ಯೋಜನೆಗಳನ್ನು ರೂಪಿಸುವಂಥದ್ದು, ಅದರಲ್ಲಿ ನಿಮ್ಮ ಎಲ್ಲ ಕುಟುಂಬಸ್ಥರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ತೀರಿ. ಇದು ಬಹಳ ಚೆನ್ನಾಗಿರುವಂಥ ಒಂದು ವರ್ಕಿಂಗ್ ಪ್ಲ್ಯಾನ್ ನಿಮಗೆ
ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಇಡೀ ಕುಟುಂಬದಲ್ಲೇ ಒಂದು ಪ್ರೋಗ್ರೆಸ್ ಅನ್ನೋದು ಕಾಣಲಿಕ್ಕೆ ಎಲ್ಲರ ಸಹಕಾರ, ಅಭಿಮತ ಬಹಳ ಮುಖ್ಯ. ಅದನ್ನು ಪಡ್ಕೊಳ್ಳೋದ್ರಲ್ಲಿ ಈ ದಿನ ತುಂಬ ಯಶಸ್ವಿಯಾಗ್ತೀರಿ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ಈ ದಿನ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇದೆ, ಜಾಗ್ರತೆ. ಇನ್ನು ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂಥ ಒಂದು ಪುಟ್ಟ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳಿ. ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಅಲ್ಲಿ ನಿಮ್ಮನ್ನು ಬೆಂಬಲಿಸುವಂಥ ಕುಟುಂಬಸ್ಥರು ಕೂಡ ನಿಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ. ಏಕೆಂದರೆ ಹೇಳಿ ಕೇಳಿ ಇದು ಹಣ, ಇದು ಒಂದು ರೀತಿಯಲ್ಲಿ ವಿಷ, ಪಾಷಾಣ ಇದ್ದಾಗೆ. ಆದರೆ ಅದರ ಒಂದು ದುರುಪಯೋಗ ಆದಾಗ ಕೆಲವರು ನಿಮ್ಮನ್ನು ಪ್ರಶ್ನಿಸುವಂಥ ಒಂದು ಸ್ಥಿತಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ದಿನ ಕುಟುಂಬಸ್ಥರೇ ನಿಮ್ಮ ಮೇಲೆ ಹರಿಹಾಯುವಂಥ ಸಾಧ್ಯತೆ ಇರುತ್ತೆ. ಹಣದ ವಿಚಾರದಲ್ಲಿ ಜಾಗ್ರತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಪ್ರಯತ್ನ ನಡೀತಾ ಇದೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಅದು ನಿವಾರಣೆ ಆಗಿಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡ, ಸ್ವಲ್ಪ ಆಯಾಸದ ಜೀವನ ಇರುವಂಥದ್ದಾಗತ್ತೆ. ಇನ್ನು ಈ ದಿನ ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತವಾದಂಥ ಘಟನೆ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ಸಂದರ್ಭದಲ್ಲಿರುತ್ತೆ. ಹಾಗೆ ಈ ದಿನ ಮನೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಅಸ್ತವ್ಯಸ್ತವಾಗಿರುವಂಥ ವಿಚಾರಗಳೇನಿದೆ ಅದನ್ನು ಒಂದು ಸ್ಟ್ರೀಮ್ ಲೈನ್ ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡಬೇಕು. ಇನ್ನು ರಾಜಕೀಯ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ರಾಜಕಾರಣಿಗಳನ್ನು ಎದುರು ಹಾಕ್ಕೊಳ್ಬೇಡಿ. ಅವರ ಬಗ್ಗೆ ಯಾವುದೇ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಅಜಾಗರೂಕತೆಯಿಂದ ಕೈಗೊಳ್ಳುವಂಥ ಪ್ರಯಾಣ ಕೂಡ ಸ್ವಲ್ಪ ದುಬಾರಿಯಾಗುತ್ತೆ. ದೂರದ ಪ್ರಯಾಣವನ್ನು ಮುಂದೂಡಿ, ಇಲ್ಲ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣವನ್ನು ಆರಂಭ ಮಾಡಿ. 2ರಲ್ಲಿ 1 ಪಕ್ಕ ಆಗಲೇಬೇಕು. ಅದನ್ನು ನೀವು ಬಹಳ ಗಮನ ಇಟ್ಟು ನೋಡಿಕೊಳ್ಳಿ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬಹಳ ಆನಂದ ಇರುತ್ತೆ, ಸಂತೋಷ ಇದೆ. ಏಕೆಂದರೆ ಕಾರ್ಯರೂಪಕ್ಕೆ ಬರುವಂಥ ಆಲೋಚನೆಗಳೇನಿದೆ ಅದು ತುಂಬ ಫ್ರೂಟ್ಫುಲ್ಲಾಗಿ ಮೆಟೀರಿಯಲೈಸ್ ಆಗುತ್ತೆ. ಹಾಗಾಗಿ ನಿಮ್ಮ ಶ್ರಮ ಇಲ್ಲಿ ಸಾರ್ಥಕವಾಯಿತು ಅನ್ನುವಂಥದ್ದು ಮನಸ್ಸಿನ ಭಾವನೆ ಆಗುತ್ತೆ. ಇನ್ನು ಮನೆ ನಿರ್ಮಾಣದ ವಿಚಾರದಲ್ಲೂ ಕೂಡ ನಿಮ್ಮ ಆಲೋಚನೆಗಳು ಏನೇ ಇದ್ರೂ ಈ ದಿನ ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಒಂದು ಅಂತಿಮ ರೂಪವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಪ್ರಮುಖವಾದಂತಹ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಈ ದಿನ ಆದಾಯ ನಿಮ್ಗೇನೋ ತೃಪ್ತಿದಾಯಕವಾಗಿರುತ್ತೆ, ಆದರೆ ಈ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ತುಂಬ ಬೆಂಬಲ, ಅದರಲ್ಲೂ ಭಾವನಾತ್ಮಕವಾದಂಥ ಬೆಂಬಲವನ್ನು ಪಡ್ಕೊಳ್ಳುವಂತಹ ದಿನ. ಅಲ್ಲಿಯವರೆಗೆ ನಿಮಗೆ ಕಷ್ಟ, ನಿಮಗೆ ಶ್ರಮ, ನಿಮಗೆ ಹೊರೆ ಅನ್ನಿಸ್ತಾ ಇದ್ದಂಥ ಒಂದು ಕೆಲಸ ಈ ದಿನ ತುಂಬ ಸರಳವಾಗಿ ಪೂರ್ಣ ಆಗ್ಬಿಡುತ್ತೆ. ಇನ್ನು ಈ ದಿನ ಕೌಟುಂಬಿಕ ಸೌಕರ್ಯಗಳಿಗಾಗಿ ಸ್ವಲ್ಪ ಹಣ ವೆಚ್ಚ ಮಾಡುವಂಥ ಸಾಧ್ಯತೆ ಇದು ಕೂಡ ಇದೆ. ಒಟ್ಟಾರೆ ಈ ಕುಟುಂಬಕ್ಕಾಗಿ, ನಿಮ್ಮ ಮನೆಯವರಿಗಾಗಿ, ನಿಮ್ಮ ಮಕ್ಕಳಿಗಾಗಿ ಈ ದಿನ ನಿಮ್ಮ ತ್ಯಾಗ, ನಿಮ್ಮ ಒಂದು ಔದಾರ್ಯ ಬಹಳ ಎದ್ದು ಕಾಣಿಸುತ್ತೆ. ಅದೇ ಹೈಲೈಟ್ ಆಗುವಂಥದ್ದು. ಅದು ಕೂಡ ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಮನೆಯ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ 10ರಲ್ಲಿ ಚಂದ್ರ ಇರ್ತಾನೆ. ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ. ಅದರಲ್ಲೂ ಈ ದಿನ ತುಂಬ ಆಶ್ಚರ್ಯದಿಂದ ಕೂಡಿರುವಂಥದ್ದು, ನಿಮಗೆ ಇದ್ದಕ್ಕಿದ್ದಾಗೆ ಏನೋ ಒಂದು ಸರ್ಪ್ರೈಸ್ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ
ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದಂಥ ಒಂದು ಬದಲಾವಣೆಯನ್ನು ಅನುಭವಿಸುವಂಥ ಸಂದರ್ಭ ಕೂಡ. ಹಾಗಾಗಿ ಇವತ್ತಲ್ಲ ನಾಳೆ ಅಂಥ ಒಂದು ಬದಲಾವಣೆ ನಿಮ್ಮ ಗಮನಕ್ಕೆ ಬರುತ್ತೆ, ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ನು ಈ ದಿನ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಹಳೆಯ ಬಾಕಿ ಇರಲಿ ಅದನ್ನು ವಸೂಲಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ, ಅದನ್ನು ಮುಂದುವರಿಸಿ. ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಅಂದರೆ ವಾಪಸ್ಸು ಹಣ ಬರುತ್ತೆ. ಆ ಹಣ ವಾಪಸ್ಸು ಬರುವಂಥದ್ದೇ ನಿಮ್ಮ ಸಂಪಾದನೆಯ ರೂಪದಲ್ಲಿರುತ್ತೆ. ಅಂಥ ಒಂದು ವಿಚಿತ್ರವಾದಂಥ ವಿಶೇಷವಾದಂಥ ಘಟನೆ ನಡೀಲಿಕ್ಕೆ ಅವಕಾಶ ಇದೆ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥದ್ದು ಉತ್ತಮ. ಯಾವುದೇ ವಿಚಾರಕ್ಕೂ ಕೂಡ ಈ ದಿನ ನೀವು ಯಾವುದೇ ವಾದ ವಿವಾದಗಳನ್ನು ತರಬೇಡಿ. ಅಲ್ಲಿ ಸಾಧ್ಯ ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ಹಳೆಯ ಸಾಲಗಳೇನಾದರೂ ಇದ್ದರೆ ಅದನ್ನು ತೀರಿಸುವಂಥ ಒಂದು ಪ್ರಯತ್ನ, ಅದರಲ್ಲಿ ಭಾಗಶಃ ಯಶಸ್ಸನ್ನು ಕಾಣುವಂಥದ್ದು ಇದೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಏನೋ ಇದೆ, ಆದರೆ ಅದರಿಂದ ಬಂದಂಥ ಒಂದು ಲಾಭ ಏನಿದೆ ಅದರ ಸ್ವಲ್ಪ ಭಾಗವನ್ನು ಉಳಿತಾಯಕ್ಕೆ ನೀವು ಮೀಸಲಿಡಬೇಕಾಗತ್ತೆ. ಈಗಾಗಲೇ ಆ ಉಳಿತಾಯದ ಪ್ರವೃತ್ತಿ ಇರುವಂಥವರು ಇನ್ನು ಸ್ವಲ್ಪ ಹೆಚ್ಚಿನ ಮಟ್ಟದ ಹಣವನ್ನು ಅದರಲ್ಲಿ ತೊಡಗಿಸುವಂಥ ಒಂದು ಪ್ರಯತ್ನ ಮಾಡಿ. ಮುಂದೆ ಭವಿಷ್ಯಕ್ಕೆ ಅದರ ಸಹಕಾರ ನಿಮಗೆ ಸಂಪೂರ್ಣವಾಗಿ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಈ ಸಂದರ್ಭದಲ್ಲಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಸ್ಯೆಗಳ ಸುರಿಮಳೆ ಜಾಸ್ತಿ ಇರುತ್ತೆ. ಅದನ್ನು ಈ ದಿನ ನೀವು ಎದುರಿಸಬೇಕು. ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದಲ್ಲ, ಸಮಸ್ಯೆಯನ್ನೇ ಎದುರಿಸಬೇಕಾಗತ್ತೆ. ಹಾಗಾಗಿ ಈ ಪರಿಹಾರ ಅನ್ನುವಂಥದ್ದು ಸ್ವಲ್ಪ ದೂರದ ಮಾತಾಗುತ್ತೆ. ಆದರೆ ಅದಕ್ಕೆ ಪೂರಕವಾಗಿ ನೀವೊಂದು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಬಂಧುಗಳು ಆಗಮಿಸುವಂಥದ್ದು ಕೂಡ ಇದೆ. ಹಾಗಾಗಿ ಬಂಧುಗಳ ಆಗಮನ ಒಂದು ಕಡೆ ಸಂತೋಷವನ್ನು ತಂದರೆ, ಮತ್ತೊಂದು ಕಡೆ ಬಹಳ ವಿಶೇಷವಾಗಿ ನಿಮ್ಮ ಸಮಯ ವ್ಯರ್ಥವಾಗುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಈ ದಿನ ಉದ್ಯೋಗಸ್ಥರು ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ವರ್ತಿಸಬೇಕಾಗತ್ತೆ. ಏಕೆಂದರೆ ಈ ದಿನದ ಕೆಲಸ ಕಾರ್ಯಗಳ ಗುಣಮಟ್ಟ ಅಷ್ಟಕ್ಕಷ್ಟೇ ಇರುವಂಥದ್ದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸ್ತ್ರೀಯರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುವಂಥದ್ದು ಕೂಡ ಇದೆ. ನಂತರ ಅಲ್ಲಿ ಪಶ್ಚಾತ್ತಾಪ ಪಡ್ತೀರಿ, ಕೆಲಸಗಳಾಗಲಿಲ್ವಲ್ಲ, ಇನ್ನೂ ಚೆನ್ನಾಗಿ ಮಾಡಬಹುದಿತ್ತಲ್ಲ ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಇನ್ನು ಹೊಸ ಅವಕಾಶಗಳು ಬರುವಂಥ ವ್ಯಾಪಾರಸ್ಥರು ಬಹಳ ಮುತುವರ್ಜಿಯಿಂದ ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರಿಂದ ಒಂದು ಜವಾಬ್ದಾರಿಯುತವಾದಂಥ ಒಂದು ಕಮಿಟ್ಮೆಂಟ್ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಒಟ್ಟಾರೆ ದಿನ ಚೆನ್ನಾಗಿದೆ, ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಒಂದು ಮಾತಿನ ಬಗ್ಗೆ, ನಿಮ್ಮ ತೀರ್ಮಾನದ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿಯವರೆಗೆ ಮಾತುಕತೆ ಇಲ್ಲ, ಆದರೆ ಈ ದಿನ ಮಾತ್ರ ಅಂಥದ್ದನ್ನು ವಿರೋಧಿಸಲಿಕ್ಕೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅತ್ಯಂತ ಯಶಸ್ವಿ ದಿನ ಏನಲ್ಲ ಇದು, ಆದರೆ ಸ್ವಲ್ಪ ಫಲವನ್ನು ತಂದುಕೊಡುವಂಥ ದಿನ. ಹಾಗೆ ಈ ದಿನ ನೀವು ಯಾರ ಮಾತನ್ನು ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಮತ್ತು ಕೇಳದೆ ಯಾರಿಗೂ ಸಲಹೆಯನ್ನು ನೀಡಬೇಡಿ, ಸಹಾಯವನ್ನು ಕೂಡ ಮಾಡಬೇಡಿ. ಅದರಲ್ಲೂ ಹಣದ ಸಹಾಯ ಬೇಡವೇ ಬೇಡ. ಇನ್ನು ಈ ದಿನ ಯಾವುದೇ ವಿವಾದಗಳಿದ್ದರೆ ಅಲ್ಲಿ ಸ್ವಲ್ಪ ಅಮಿಕಬಲ್ ಆಗಿ ಹೋಗುವಂಥದ್ದು, ರಾಜಿ ಸೂತ್ರವನ್ನು ಕಂಡುಹಿಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥವ್ರಿಗೆ ಒಳ್ಳೆಯ ಸಮಯ ಇದು. ಹಾಗಾಗಿ ಶುಭವಾಗಿ ಲಾಭವಾಗಿ ನಿಮ್ಮ ಪ್ರಯಾಣ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಕಮಿಟ್ಮೆಂಟ್ ಏನಿದೆ ಅದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಪ್ರಗತಿ ಇದೆ. ಇನ್ನು ಹೊರ ಸಂಚಾರ, ದೂರದ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.
ಹಾಗೆ ಈ ದಿನ ನಿಮಗೆ ಭೂಮಿಯನ್ನಾಗಲಿ ವಾಹನವನ್ನಾಗಲಿ ಚಿನ್ನ ಬೆಳ್ಳಿಯನ್ನಾಗಲಿ ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ, ಅವಕಾಶ ಇದೆ. ನೋಡಿ, ಅಗತ್ಯ ಇದ್ದರೆ ಮುಂದುವರಿರಿ, ಇಲ್ಲಾಂದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲಸದ ಮೇಲೆ ಸಂಪೂರ್ಣವಾದಂಥ ಗಮನವನ್ನು ಇಟ್ಕೊಳ್ತೀರಿ. ಇದು ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥ ಮಾರಲ್ ಸಪೋರ್ಟ್ ಅದು ಈ ದಿನ ನಿಮಗೆ ಸಿಕ್ಕತ್ತೆ. ಸ್ವಲ್ಪ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.